ಇದಕ್ಕೆ ಇದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೋ ಇಲ್ಲ ಅನ್ನುವಂಥದ್ದು ವಾದ ವಿವಾದ ಕಳೆದ ಹಲವಾರು ದಿವಸಗಳಿಂದ ನಡೀತಾ ಇದೆ. ಯಾವಾಗ ಈ ಮೂಡ ಹಗರಣ ಮತ್ತು ಇನ್ನೊಂದು ST ಕಾರ್ಪೊರೇಷನ್ ಹಗರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಾವು ಈಗಾಗಲೇ ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ, ಯಾವುದೇ ಒಂದು ನೇರ ಕೈವಾಡ ಇದೆ ಅನ್ನುವಂಥದ್ದು ನಾವು ಪ್ರತಿಯೊಂದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ಕೊಂಡು ಬಂದಿದೆ. ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು, ಇದು CBI ಕೊಡಬೇಕು ಅನ್ನುವಂಥದ್ದು. ಮತ್ತು ಇನ್ನೊಂದು ಕಡೆ ಮಾನ್ಯ ರಾಜ್ಯಪಾಲರಿಗೆ ಖಾಸಗಿ ವ್ಯಕ್ತಿಗಳು ಸಹಿತ ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಮೇಲೆ ಕೇಸ್ ಫೈಲ್ ಮಾಡ್ತೀವಿ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಅದು ಕೇಳಿದ್ರು. ರಾಜ್ಯಪಾಲರು ಎಲ್ಲ ಒಂದು ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ಎಲ್ಲವನ್ನೂ ಅವಲೋಕನ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಇವತ್ತು ಬೆಳಿಗ್ಗೆ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ನಾವು ಮಾಹಿತಿ ಬಂದದ. ಮತ್ತು ಇದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಇರುವಂಥದ್ದು. ಯಾಕಂದರೆ ಮೂಡ ಹಗರಣದಲ್ಲಿ 114 ಸೈಟ್ಗಳನ್ನು ಇವತ್ತು ಅವರು ಧರ್ಮಪತ್ನಿಯ ಹೆಸರಲ್ಲೇ ಪಡ್ಕೊಂಡಿದ್ದು, ಸಿಡಿಡ್ ಆಗಿದ್ದು ಎಲ್ಲ ನೋಡ್ತೀವಿ. ಇದು ಅಗೇನ್ಸ್ಟ್ ದ ಲಾ ವೈಲೇಷನ್. ಹಿಂದೂ ಹಲವಾರು ಬಾರಿ ಹೇಳಿದ್ದೇನೆ, ಇವತ್ತು ಏನೊಂದು ರೂಲ್ಸ್ ಇದೆ, ಕಾನೂನು ಇದೆ, ಅದಕ್ಕೆ ವ್ಯತಿರಿಕ್ತವಾಗಿ ಅದನ್ನು ವೈಲೇಷನ್ ಮಾಡಿ ಇವತ್ತು 14 ಸೈಟ್ಗಳನ್ನ ಪಡ್ಕೊಂಡಿದ್ದು ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರಿಗೆ ಅದು ಶೋಭೆ ತರುವಂಥದ್ದು ಅಲ್ಲ. ಅದಕ್ಕಾಗಿ ಕಾನೂನು ಬಾಹಿರವಾದಂಥ ಈ ರೀತಿ ಚಟುವಟಿಕೆಗಳನ್ನ ಮಾಡಿದ್ರೆ ನಿಶ್ಚಿತವಾಗಿ ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಏನು ಅನುಮತಿ ಕೊಟ್ಟಿದ್ದಾರೆ, ಇದು 100% ಕಾನೂನುಬದ್ಧ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದರೆ. ಇಷ್ಟಾದ್ಮೇಲೆ ಇವತ್ತು ಮುಖ್ಯಮಂತ್ರಿಗಳು ನಾಳೆ ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ಕೇಸ್ ಫೈಲ್ ಮಾಡಿ ಅದು ಎನ್ಕ್ವೈರಿ ಸ್ಟಾರ್ಟ್ ಆಗಿ ಅಲ್ಲಿವರೆಗೆ ಸುಮ್ಮನೆ ಇರ್ತಾರೋ ಅಥವಾ ತಕ್ಷಣವೇ ರಾಜೀನಾಮೆ ಕೊಡ್ತಾರೋ ಅನ್ನುವಂಥದ್ದು ಅವರು ಯೋಚನೆ ಬಿಟ್ಟಂಥದ್ದು. ಆದ್ರೆ ನಾನು ಹೇಳುವಂಥದ್ದು ಇವತ್ತು ಅವರು ನೈತಿಕ ಹೊಣೆ ಹೊತ್ತು ತಕ್ಷಣವೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ಗೆ ತನಿಖೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ರಾಜ್ಯಪಾಲರು, ಅದನ್ನ ಪ್ರಶ್ನೆ ಮಾಡುವಂಥದ್ದು ಬಿಡುವಂಥದ್ದು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಂತ ವಿಚಾರ. ಆದ್ರೆ ನನ್ನ ಪ್ರಕಾರ ಇದು 100% ಕಾನೂನುಬದ್ಧ ಮತ್ತು ಇದ್ರ ಮೇಲೆ ಚಾಲೆಂಜ್ ಮಾಡುವಂಥದ್ದು ಮತ್ತೊಂದು ಮಾಡಿದ್ರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನ ನಾನು ಈ ಸಂದರ್ಭ ಹೇಳ್ತೇನೆ. ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಅನಿವಾರ್ಯ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ನಾನು ಹೇಳ್ತೀನಿ. ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಕೈಗೊಂಬೆಗೆ ನಡೀತಾ ಇದ್ದಾರೆ. ನೋಡಿ, ಹಿಂದೆ ಭಾರದ್ವಾಜ್ ಅವರು ಯಡಿಯೂರಪ್ಪರ ಮೇಲೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಲ್ಲ. ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಮೇಲೆ NDA ಇದು UPA ಸರ್ಕಾರ ಇತ್ತಲ್ಲ. ಇದಕ್ಕೆ ಅಂದ್ರೆ ರಾಜ್ಯಪಾಲರು ಏನು ಅವಶ್ಯಕವಾದಂತಹ ಕ್ರಮಗಳನ್ನ ಸಂವಿಧಾನಬದ್ಧವಾಗಿ ಕೈಗೊಳ್ಬೇಕು, ಅದು ಕೈಗೊಂಡಿದ್ದಾರೆ. ಹೀಗಾಗಿ ಅದನ್ನ ರಾಜಕೀಕರಣಗೊಳಿಸುವಂತದ್ದು ಅವಶ್ಯಕತೆ ಇಲ್ಲ. ಮತ್ತು 14 ಸೈಟ್ಗಳನ್ನು ಪಡ್ಕೊಳ್ಳುವಾಗ ನಿಮಗೇನು ಆ ಒಂದು ಸೆನ್ಸ್ ಕಾನೂನು ಬದ್ಧತೆ ಐತೋ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯವರು ಅವರು ಅಡ್ವೊಕೇಟ್ ಇದ್ದಂಥವ್ರು, ಪ್ರಾಕ್ಟೀಷನ್ ಬಂದಂಥವ್ರು, ನಾವು ಬಹಳ ಚೆನ್ನಾಗಿ ಎಲ್ಲಾ ತಿಳ್ಕೊಂಡಿದ್ದೀನಿ ಅಂತ ಹೇಳುವಂತ ಮುಖ್ಯಮಂತ್ರಿಗಳು ಇವತ್ತು ಈ ರೀತಿ ರಾಜ್ಯಪಾಲರು ಒಂದು ನಿರ್ಧಾರ ಕೈಗೊಂಡಾಗ ಅದನ್ನ ಈ ರೀತಿ ರಾಜಕೀಕರಣಗೊಳಿಸುವಂತದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಸರ್, ಶಶಿಕಲಾ ಜೊಲ್ಲೆ ಪ್ರಕರಣದಲ್ಲಿ ಯಾಕೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಅಂತ ನೋಡಿ, ನಾವೊಂದು ಹೇಳ್ತೀನಿ, ಇದನ್ನ ಎಷ್ಟರ ಮಟ್ಟಿಗೆ ಅವ್ರು ಹೋರಾಟ ಮಾಡಿದ್ರು ನಾವೊಂದು ಹೇಳ್ತೀವಿ. ಸಿದ್ದರಾಮಯ್ಯ ಅವರು ಆ ಲೀಡರ್ ಆಫ್ ಅಪೋಸಿಷನ್ ಇವತ್ತು ದಾಖಲೆ ತೆಗೆದು ನೋಡ್ರಿ, ಅಸೆಂಬ್ಲಿ ಒಂದು ಶಬ್ದ ಮಾತಾಡಿಲ್ಲ ಅವರು ಅದ್ರ ಬಗ್ಗೆ. ತಿಳ್ಕೊಂಡ್ಬಿಡ್ರಿ, ಈಗ ಇವತ್ತು ಮಾತಾಡ್ತಾರ ಯಾಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ ಅಂತ. ಅವತ್ತಾಗಿ ನೀವು ಲೀಡರ್ ಆಫ್ ಅಪೋಸಿಷನ್ ಇದ್ರಲ್ಲ, ಇವತ್ತು ನಾವು ಲೀಡರ್ ಆಫ್ ಅಪೋಸಿಷನ್ ಭಾರತೀಯ ಜನತಾ ಪಾರ್ಟಿ ಇದೆ, ಪಾದಯಾತ್ರೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಆ ಹಗರಣಗಳನ್ನ ಇವನ್ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನೀವು ಆ ನಿಲುವಳಿ ಸೂಚನೆಗೆ ಅವಕಾಶ ಕೊಡಿಲ್ಲ, ರಿಜೆಕ್ಟ್ ಮಾಡಿಸಿದ್ರಿ ಸ್ಪೀಕರ್ ಮುಖಾಂತರ. ಹಾಗಾದ್ರೆ ಅವತ್ತೇನಾದ್ರು ನಿಲುವಳಿ ಸೂಚನೆ ತಗೊಂಡ್ಬಂದಿದ್ರಿ, ಅವತ್ತು ಅದನ್ನ ಪ್ರಾಸಿಕ್ಯೂಷನ್ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ರಿ ಅಸೆಂಬ್ಲಿಗೆ. ಅದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡಿದ್ರಿ ನೀವು? ಸುಮ್ಮನೆ ಸುಮ್ಮನೆ ಯಾರಿಗೋ ಒಂದು ಕಂಪ್ಯಾರಿಸನ್ ಮಾಡುವಂತದ್ದು ಸರಿಯಲ್ಲ ಅಂತ ನಾನು. ಸರ್, ಮೋಡ ಇರ್ಬೋದು ಮತ್ತು ವಾಲ್ಮೀಕಿ ಹಗರಣ ಇರ್ಬೋದು, ಈಗಾಗಲೇ ಯತ್ನಾಳು ಒಬ್ಬ ರಮೇಶ್ ಜಾರಕಿಹೊಳಿ ಮತ್ತೊಂದು ಪಾದಯಾತ್ರೆ ಮಾಡ್ಬೇಕಂತಾರೆ, ಅದ್ರ ಬಗ್ಗೆ ನೋಡ್ರಿ, ಈ ರೀತಿ ವೈಯಕ್ತಿಕವಾದಂತಹ ನಿರ್ಧಾರಗಳು ಮತ್ತೊಂದಕ್ಕೆ ನಾನು ಏನು ರಿಯಾಕ್ಷನ್ ಕೊಡುದಿಲ್ಲ. ಪಕ್ಷ ಎಲ್ಲವನ್ನು ಗಮನ ಹರಿಸ್ತಾ ಇದೆ. ಅದ್ರ ಬಗ್ಗೆ ವರಿಷ್ಠರು ಯೋಗ್ಯ ಸಮಯದಲ್ಲಿ ಯೋಗ್ಯವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ.